ಪ್ರಯೋಗದಲ್ಲಿ ದೇಹದ ಮೇಲೆ ಏನಾದರೂ ದಿಗ್ಬಂಧನ ಆಯಿತು ಅಂದರೆ ಬೆನ್ನಿಗತ್ತಿದ ಬೇತಾಳದ ರೀತಿ ಈ ದಿಗ್ಬಂಧನಗಳು ಕಾಡ್ತಾ ಇರ್ತದೆ. ನಾವು ಎಲ್ಲಿಂದ ಎಲ್ಲಿಗೆ ಹೋದ್ರೂ ನಮ್ಮ ಕೆಲಸ ಕಾರ್ಯಗಳಾಗ್ತಾ ಇರಲ್ಲ, ಕೆಲ್ಸಕ್ಕೆ ಹೋಗೋಕೆ ಮನಸ್ಸಿರಲ್ಲ, ನಮ್ಮ ಕೆಲಸ ಯಾವ ಆಗ್ತಿರಲ್ಲ. ಏನೇ ಮುಟ್ಟಿದ್ರೂ ಅಲ್ಲಿ ಲಾಸ್ ಆಗ್ತಾ ಇರುತ್ತೆ, ಏನೇ ಮಾಡೋಕೆ ಹೋದ್ರೂ ಅಲ್ಲಿ ಒಂದು ರಿವರ್ಸ್ ಆಗ್ತಾ ಇರುತ್ತೆ ಕೆಲಸ ಕಾರ್ಯಗಳು, ಯಾವುದೇ ಮುಂದೆ ಹೋಗ್ತಾ ಇರಲ್ಲ. ಮತ್ತು ನಾವು ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗೋಕ್ಕೂ ಕೂಡ ಮನಸ್ಸಾಗ್ತಾ ಇರಲ್ಲ, ಮಲ್ಕಣನ ಅಂತ ಇರುತ್ತೆ. ಏನಾದರೂ ಇದೇ ದಿಗ್ಬಂಧನ ಪ್ರಯೋಗಗಳನ್ನ ಅಂಗಡಿ ಮೇಲೆ ಮಾಡಿದ್ರೆ ಅಂಗಡಿಯಲ್ಲಿ ಕೂಡ ವ್ಯಾಪಾರ ಇರಲ್ಲ, ಜನ ಬರೋದಿಲ್ಲ, ಮತ್ತೆ ಅಲ್ಲೇ ಲಾಸ್ ಆಗ್ತಾ ಇರುತ್ತೆ. ಇದೇ ಪ್ರಯೋಗ ಏನಾದರೂ ಜಮೀನ್ ಮೇಲೆ, ಜಾಗದ ಮೇಲೆ ಏನಾದರೂ ಮಾಡಿದ್ರೆ ಜಮೀನಲ್ಲೇನು ಬೆಳೆಯೋಕ್ಕಾಗೋದಿಲ್ಲ. ಜಮೀನ್ ಕಡೆ ಹೋದ್ರೆ ಸಾಕು ಕೈಕಾಲು ನೋವು, ಸುಸ್ತು ಬರೋದು, ಜಮೀನ್ ಕಡೆ ಹೋಗೋದು ಬೇಡ ಅನ್ಸೋದು, ಜಮೀನು ತುಂಬ ಹಾಳಾಗ್ಬಿಡುತ್ತೆ. ಅಲ್ಲೇನು ಬೆಳೆಯೋಕ್ಕೇನು ಒಂದು ಎಂಥದೇ ಒಂದು ಸಣ್ಣ ತರಕಾರಿನೂ ಬೆಳೆಯೋಕ್ಕಾಗ್ತಿರಲ್ಲ ಜಮೀನ್ ಮೇಲಾದರೆ. ಮನೆ ಮೇಲಾದರೆ ಮನೆಯಲ್ಲಿ ಜಗಳ, ಯಾವಾಗಲೂ ಕಿರಿಕಿರಿ, ಎಲ್ಲರಲ್ಲೂ ಒಂದು ಅಶಾಂತಿ, ಒಬ್ರಿಗೊಬ್ರಿಗೆ ಮನಸ್ಥಿತಿ ಚೆನ್ನಾಗಿರಲ್ಲ, ಒಬ್ರಿಗೊಬ್ರಿಗೆ ಜಗಳ ಆಗ್ತಿರುತ್ತೆ, ಒಬ್ರು ಮುಖ ನೋಡಿದ್ರೆ ಒಬ್ರಿಗೆ ಆಗ್ತಾ ಇರಲ್ಲ ಮನೆಯಲ್ಲಿ. ಮತ್ತು ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸ ಆಗ್ತಾ ಇರುತ್ತೆ. ಈ ದಿಗ್ಬಂಧನ ಪ್ರಯೋಗಗಳನ್ನ ನಾವು ಹೊರಗಡೆ ಎಲ್ಲಾದರೂ ತೆಗೆಸ್ಕೊಂತೀವಿ ಅಂದರೆ ಇದನ್ನ ಕಟ್ಟೊಡ್ಸ್ಕೊಬೇಕು. ಇಲ್ಲ ಎಲ್ಲೂ ನಮಗೆ ಆ ಥರದ್ದೇನು ಕಟ್ಟೊಡ್ಸ್ಕೊಳ್ಳೋದು ಎಲ್ಲೂ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವೇ ಮನೆಯಲ್ಲಿ ಹೇಗೆ ಸಣ್ಣ ರೀತಿ ನಾವೇ ಕಟ್ ಮಾಡ್ಕೊಳ್ಳೋದು, ಈ ದಿಗ್ಬಂಧನಗಳನ್ನ ನಾವೇ ಕಟ್ ಮಾಡ್ಕೊಬೇಕು ಅಂತ ಅಂದರೆ ನಾವು ಪ್ರತಿದಿನ ನೀರಿಗೆ ಒಂದು ಯಾವುದಾದ್ರೂ ಒಂದು ದೇವಿ ಮಂತ್ರಗಳನ್ನ ಜಪಿಸೋ ಮುಖಾಂತರ, ನಮಗೇನೂ ಗೊತ್ತಿಲ್ಲ ಅಂದರೂ ಕೂಡ ನಮಗೆ ಈ ಥರ ತೊಂದರೆ ಆಗಿದೆ, ಈ ತೊಂದರೆಗಳು ನಿವಾರಣೆ ಆಗಲಿ ಅಂತ ಹೇಳಿ ಅದಕ್ಕೂ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕಿ ಪ್ರತಿನಿತ್ಯ ಸ್ನಾನ ಮಾಡೋದ್ರಿಂದ, ಮನೆ ಒಳಗಡೆ ಏನಾದರೂ ದಿಗ್ಬಂಧನಗಳಾಗಿದ್ರೆ ಬೇವಿನ ಸೊಪ್ಪು ಮತ್ತು ಬಿಲ್ಪತ್ರೆ ಎಲೆನ ಸ್ವಲ್ಪ ಒಣಗಿಸಿ ಅದ್ರ ಜೊತೆ ಬಿಳಿ ಸಾಸಿವೆ, ಕರಿ ಎಳ್ಳು ಇವನ್ನೆಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿ, ಲೋಬಾನ ಅಂತ ಸಿಗುತ್ತೆ, ಅದನ್ನು ಕೆಂಡದ ಮೇಲೆ ಹಾಕಿ ಮನೆ ಒಳಗಡೆ ಸಂಪೂರ್ಣವಾಗಿ ನಾವು ಧೂಪ ಕೊಡೋದ್ರಿಂದ, ಆ ಧೂಪ ಮನೇಲಿ ಸುತ್ತಕೊಂಡು ನಮ್ಮ ದೇಹದ ಪ್ರಭಾವಳಿಯಲ್ಲೆಲ್ಲ ಸುತ್ತಕೊಳ್ಳೋದ್ರಿಂದ ನಮ್ಮ ದಿಗ್ಬಂಧನ ಕೂಡ ಉಳಿಯುತ್ತೆ, ಮನೆಯಲ್ಲಿರೋ ದಿಗ್ಬಂಧನೂ ಕೂಡ ಉಳಿಯುತ್ತೆ. ಅದೇ ದಿಗ್ಬಂಧನ ಅಂಗಡಿಗೆ ಆಗಿದ್ರೆ ಕೂಡ ನೀವು ಅದೇ ಧೂಪನ ಅಂಗಡಿಯಲ್ಲಿ ಹಾಕಿದ್ರೂ ಕೂಡ ನಿಮಗೆ ಸ್ವಲ್ಪ ಜನಗಳು ಬರುವಂಥದ್ದು ಮತ್ತು ವ್ಯಾಪಾರದಲ್ಲಿ ಚೇಂಜಸ್ ಆಗೋದಾಗುತ್ತೆ. ಜಾಗದಲ್ಲಿ ವಿಚಾರದಲ್ಲಾಗಿದ್ರೆ ನೀವು ಗಂಗೆನ ತೊಗೊಂಬಂದು ಗಂಗೆ ಪೂಜೆ ಮಾಡಿ ಅದಕ್ಕೆ ನೀವು ಅಭಿಮಂತ್ರಿಸಿ, ನಾವೇನು ಹೇಳಿದೆ ಅದನ್ನು ಅಭಿಮಂತ್ರಿಸಿ ನೀವು ಜಮೀನಲ್ಲಿ ಹಾಕಬೇಕಾಗತ್ತೆ. ಅಲ್ಲಿ ಧೂಪ ಹಾಕ್ಲಿಕ್ಕೆ ಆಗೋದಿಲ್ಲ, ಜಲನ ಅಭಿಮಂತ್ರಿಸಿ ಹಾಕ್ಬೇಕಾಗತ್ತೆ. ಯಾವುದಾದ್ರೂ ಮಂತ್ರ, ನಿಮಗೆ ಯಾವ ಮಂತ್ರ ಗೊತ್ತಿದೆಯೋ ಅದು. ಯಾವುದೂ ಮಂತ್ರ ಗೊತ್ತಿಲ್ಲ ಅಂದರೆ ನಿಮಗೆ ಯಾವುದಾದ್ರೂ ನಿಮ್ಮ ದೇವರು ನಾಮಸ್ಮರಣೆನೇ ಮಾಡ್ಕೊಳ್ಳಿ. ನಿಮ್ಮ ಮನೆ ದೇವರು, ಕುಲದೇವರು, ಇಷ್ಟ ದೇವ್ರದ್ದು ನಾಮಸ್ಮರಣೆನೇ ಮಾಡಿಕೊಂಡು ಆ ನೀರಿಗೆ ಒಂದು ಶಕ್ತಿ ಬರಬೇಕು. ಅದನ್ನೇ ನಿಮ್ಮ ಜಮೀನಲ್ಲೆಲ್ಲ ಅಭಿಮಂತ್ರಿಸ್ಕೊಂತ ಬಂದ್ರೂ ಕೂಡ ಆ ಜಮೀನಲ್ಲಿರೋ ದಿಗ್ಬಂಧನ ಉಳಿಯುತ್ತೆ. ಮನೆಗೂ ಕೂಡ ಅದೇ ರೀತಿ ಅಭಿಮಂತ್ರಿಸಿರೋ ನೀರನ್ನ ಮನೆಗೂ ಪ್ರೋಕ್ಷಣೆ ಮಾಡೋದ್ರಿಂದ ಮನೆಯಲ್ಲಿರೋ ದಿಗ್ಬಂಧನೂ ಕೂಡ ಉಳಿಯುತ್ತೆ. ಅದೇ ನೀರು ನಾವು ಸ್ನಾನ ಮಾಡೋದ್ರಿಂದ, ಪ್ರತಿನಿತ್ಯ ನಾವು ಸ್ನಾನ ಮಾಡೋದ್ರಿಂದ ನಮ್ಮಲ್ಲಿರೋ ದಿಗ್ಬಂಧನೂ ಕೂಡ ಒಡೆದು ನಮಗೆ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಮತ್ತು ಏನಾದರೂ ಕೆಲಸ ಕಾರ್ಯಗಳು ಮಾಡಿದ್ರೆ ಅಭಿವೃದ್ಧಿ ಆಗ್ತಾ ಬರುತ್ತೆ. ಏನಾದರೂ ಡೌಟ್ ಇದ್ದರೆ ಫೋನ್ ಮಾಡಿ ವಿಚಾರನ ತಿಳಿಸ್ತೀನಿ. ನಮಸ್ಕಾರ. ಓಂ ನಮಃ ಶಿವಾಯ. ವೀಕ್ಷಕರೇ, ಇಲ್ಲಿಯವರೆಗೂ ಮಾತಾಡಿದ್ದು ನಮ್ಮ ಗೆಳೆಯ ಮಧು ಅಂತ, ಶಿವಮೊಗ್ಗದವರು. ಈ ಮಾಟ ಮಂತ್ರ ವಾಮಾಚಾರ ತೆಗಿಲಿಕ್ಕೆ ತುಂಬಾ ಒಂದು ಪ್ರಾವೀಣ್ಯತೆಯನ್ನು ಪಡೆದಿದ್ದಾರೆ. ಅವರ ಹೇಳಿದ ವಿಷಯ ಬಗ್ಗೆ ನಾನು ಮಾತಾಡ್ತೇನೆ. ಮನುಷ್ಯರಿಗೆ ದಿಗ್ಬಂಧನ ನೋಡಿ, ಮನುಷ್ಯರಿಗೆ ದಿಗ್ಬಂಧನ ಮಾಡ್ತಾರೆ. ಅವ್ರು ಏನು ವಶಪಡಿಸಿಕೊಂಡಿರ್ತಾರೆ ಆ ದುಷ್ಟ ಶಕ್ತಿಗಳಿಂದ, ಆತ್ಮಗಳಿಂದ, ಚೌಡಿ ಪ್ರಯೋಗಗಳಿಂದ. ಅಷ್ಟೇ ಅಲ್ಲ, ಅದಕ್ಕೊಂದು ಆದೇಶ ಕೊಟ್ಟಿರ್ತಾರೆ. ಅಂದ್ರೆ ಈ ವ್ಯಕ್ತಿನ ಇದೇ ರೀತಿ ಹಾಳು ಮಾಡು. ಉದಾಹರಣೆ, ಅವನು ಕೆಲ್ಸಕ್ಕೆ ಹೋಗ್ತಿದ್ರೆ ಕೆಲ್ಸಕ್ಕೆ ಹೋಗ್ಬಾರ್ದು, ಅವನು ಕೆಲಸ ಕಳ್ಕೋಬೇಕು, ಮನೇಲೇ ಇದ್ದು ಬಿಡ್ಬೇಕು, ವಿನಾಕಾರಣ ಯಾವುದೇ ತೊಂದರೆ ಇಲ್ದಂಗೆ ಮನೇಲಿ ಇದ್ದು ಕೆಲಸ ಕಳ್ಕೊಂಡ್ಬಿಡ್ತಾನೆ. ಇವನೇ ಕೆಲ್ಸಕ್ಕೆ ಹೋಗಲ್ಲ. ಅವರು ಅಲ್ಲಿ ಆಫೀಸರ್ಸು ಯಾರಿರ್ತಾರೆ, ಹೈಯರ್ ಅಥಾರಿಟೀಸ್ ಎಲ್ಲರೂ ಇವ್ರಿಗೆ ಕರೆದ್ರೂ ಕೂಡ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ. ಆ ಲೆವೆಲ್ಲಿಗೆ ಇವರಿಗೆ ಮನಸ್ಸಿಗೆ ಒಂದ್ ರೀತಿ ಬ್ಲಾಕೇಜ್ ಆಗ್ಬಿಟ್ಟಿರುತ್ತೆ. ಒಂದ್ ರೀತಿ ಅವನಿಗೆ ಇಂಟ್ರೆಸ್ಟೇ ಇರಲ್ಲ. ಆ ರೀತಿ ಒಂದು ಆದೇಶವನ್ನ ಈ ದುಷ್ಟ ಶಕ್ತಿಗಳಿಗೆ ಕೊಟ್ಟಿರ್ತಾರೆ. ಇನ್ನಾರಿಗೋ ಕುಡ್ಕಂತಾನೆ ಇದ್ದು ಬಿಡು, ಎಲ್ಲ ಹಾಳು ಮಾಡ್ಕೊಂಡ್ಬಿಡು ಅನ್ನೋ ರೀತಿ ಆದೇಶ ಕೊಟ್ಟಿರ್ತಾರೆ. ಇನ್ನಾರಿಗೋ ಮನೆ ಬಿಟ್ಟೇ ಹೋಗ್ಬಾರ್ದಂತ ಆದೇಶ ಕೊಟ್ಟಿರ್ತಾರೆ. ಇನ್ನಾರಿಗೋ ಮನೆಗ್ ಬರಬಾರ್ದು ಅಂತಾನು ಆದೇಶ ಕೊಟ್ಟಿರ್ತಾರೆ. ಮನೆಗ್ ಬರಬಾರ್ದು, ಈ ಊರಿಗೆ ಬರಬಾರ್ದು. ಇನ್ನಾರಿಗೋ
ನಮ್ಮ ಮಾತೇ ಕೇಳ್ಬೇಕಂತನೂ ಆದೇಶ ಕೊಟ್ಟಿರ್ತಾರೆ. ಅವ್ರ ಮಾತೇ ಕೇಳ್ಕೊಂತ ಇದ್ದು ಬಿಡ್ತಾರೆ ಇವರು. ಜೀವನಕ್ಕೆ ಬರ್ತಿ ಅವ್ರು ತಪ್ಪು ಹೇಳಿದ್ರು ಅವ್ರದೇ ಮಾತು ಕೇಳ್ತಾರೆ. ಅವ್ರ ಒಂದು ಲೆವೆಲ್ ಆಫ್ ಅವ್ರಿಗೆ ಜೀತದ ಹಾಳಾಗಿದ್ ಬಿಟ್ರೆ ಆ ರೀತಿ ಅವ್ರ ವಿರುದ್ಧ ಮಾತಾಡೋದೇ ಇಲ್ಲ ಇವ್ರು. ಯಾರು ಬುದ್ಧಿ ಹೇಳಿದ್ರು ಇವರಿಗೆ ತಿಳಿಯೋದು ಇಲ್ಲ. ಆ ರೀತಿ ಒಂದು ಆದೇಶಗಳನ್ನ ಈ ದುಷ್ಟಶಕ್ತಿಗಳ ಮೂಲಕ ಕೊಟ್ಟಿರ್ತಾರೆ. ಮನುಷ್ಯ ಈ ರೀತಿ ಹಾಳಾಗ್ತಾನೆ ಇರ್ತಾನೆ. ನೋಡಿ, ಇವರೆಲ್ಲ ಇದರಿಂದ ಹೊರಗೆ ಬರಕ್ಕಂದ್ರೆ ಯಾವ ವ್ಯಕ್ತಿ ಸಫರ್ ಆಗ್ತಾ ಇರ್ತಾನೆ ಅವನೇ ಪ್ರಯತ್ನ ಮಾಡಬೇಕು, ಅಥವಾ ಅವ್ರ ಮನೆಯವರಾದ್ರೂ ಅವ್ರ ಕುಟುಂಬದಲ್ಲಿ ಯಾರಾದ್ರೂ ಸದಸ್ಯರು ಪ್ರಯತ್ನ. ಅವರು ದೈವಾನುಗ್ರಹವನ್ನು ಫಸ್ಟ್ ಪಡ್ಕೋಬೇಕು, ಒಂದು ಪವರ್ ತಗೋಬೇಕು, ಮಂತ್ರ ಧ್ಯಾನ ಮುಖೇನ, ಮಂದಿರ ದರ್ಶನಗಳ ಮುಖೇನ. ಇನ್ನೇನಾದರೂ ಸಲಹೆ ಬೇಕಂತಂದ್ರೆ ನೀವು ನಮಗೆ ಕರೆ ಮಾಡಬಹುದು. ಇದರಿಂದ ಹೊರಗೆ ಹೇಗೆ ಬರ್ಬೋದು ಅಂತ ತಿಳಿಸ್ತೇವೆ. ಶುಭವಾಗಲಿ.